ನಾಳೆಯಿಂದ ಜೇಬು ಗಟ್ಟಿಯಾಗಿದ್ರೆ ಮಾತ್ರ ಜೀವನ. ಯಾಕಂತಂದ್ರೆ ಹೊರಗೆ ಬಂದರೂ ಕೂಡ ಬರೆ ಬೀಳೋದು ಗ್ಯಾರಂಟಿ. ಮನೆಯಲ್ಲಿದ್ರು ಬರೆ, ಹೊರಗಡೆ ಬಂದ್ರು ಬರೆ. ದುಬಾರಿ ದುನಿಯಾ, ಬದುಕು ಅಯೋಮಯವಾಗಿದೆ. ನಾಳೆಯಿಂದ ಕರ್ನಾಟಕ ದುಬಾರಿ ಆಗಲಿದೆ. ನಾಳೆ ಏಪ್ರಿಲ್ 1ನೇ ತಾರೀಕು ಗ್ಯಾರಂಟಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ದುಬಾರಿ. ಹಾಲು, ಮೊಸರು, ಕರೆಂಟ್ ಎಲ್ಲವೂ ಕೂಡ ದುಬಾರಿ ಆಗಲಿದೆ. ನಾಳೆಯಿಂದಲೇ ಹಾಲು, ಮೊಸರು, ಕರೆಂಟ್ ದರ ಹೆಚ್ಚಳ. ಕರೆಂಟ್ ಯೂನಿಟ್ಗೆ 36 ಪೈಸೆ ಏರಿಕೆ ಆಗತ್ತೆ. ಹೊಸ ವಾಹನ ಖರೀದಿಗೆ ಹೆಚ್ಚುವರಿ ಸೆಸ್ ಬೆಳೆ. ನಾಳೆಯಿಂದ ಕಸಕ್ಕೂ ಕಟ್ಟಬೇಕು ಸುಂಕ. ಉಕ್ಕು ಬಿಡಿ ಭಾಗವು ಇನ್ಮುಂದೆ ದುಬಾರಿ ಆಗಲಿದೆ. ಟ್ರಾನ್ಸ್ಫಾರ್ಮ್, ಜನರೇಟರ್ ರಿನಿವಲ್ ಎಲ್ಲದರ ಶುಲ್ಕ ಹೆಚ್ಚಳವಾಗತ್ತೆ. ಟ್ರಾನ್ಸ್ಫಾರ್ಮರ್, ಜನರೇಟರ್ ರಿನಿವಲ್ ಶುಲ್ಕ ಏರಿಕೆ ಆಗತ್ತೆ. ನಾಳೆಯಿಂದ ಜೀವನ ಕಷ್ಟ. ನೋಡ್ತಾ ಇದ್ದೀರಿ, ನಂದಿನಿ ಹಾಲು 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗತ್ತೆ. ಹಾಗೆ ಮೊಸರು, ನಂದಿನಿ ಮೊಸರು 1 ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗತ್ತೆ. ಹಾಲು, ಮೊಸರು, ಇದರ ಜೊತೆಗೆ ಕರೆಂಟ್ ಯೂನಿಟ್ಗೆ 36 ಪೈಸೆ ಏರಿಕೆ ಆಗತ್ತೆ. ಎಲ್ಲವೂ ದುಬಾರಿ. 1 ಲೀಟರ್ ನೀರಿಗೆ 1 ಪೈಸೆ ಏರಿಕೆ ಆಗತ್ತೆ. ಹಾಲು, ಮೊಸರು, ನೀರು, ಕರೆಂಟ್ ಎಲ್ಲವೂ ತುಟ್ಟಿ. ಇದರ ಜೊತೆಗೆ ಮನೆಯ ಕಸಕ್ಕೂ ಕೂಡ ಸುಂಕ ಕಟ್ಟಲೇಬೇಕು. ಹೊಸ ವಾಹನ ಖರೀದಿ ಮಾಡ್ತೀನಿ ಅಂತಂದ್ರೆ ಅಲ್ಲೂ ಕೂಡ ಹೆಚ್ಚುವರಿ ಸೆಸ್. 500ರಿಂದ 1,000 ರೂಪಾಯಿ ಹೆಚ್ಚುವರಿ ಸೆಸ್ ಕಟ್ಟಲೇಬೇಕು. ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ರಿನಿವಲ್ ಶುಲ್ಕ ಹೆಚ್ಚಳ ಆಗತ್ತೆ. 5ರಿಂದ 8,000ಕ್ಕೆ ರಿನಿವಲ್ ಶುಲ್ಕ ಹೆಚ್ಚಳ. ಇವೆಲ್ಲವೂ ಕೂಡ ನಾಳೆಯಿಂದ ಜಾರಿಗೆ ಬರುತ್ತೆ. ಇನ್ನು ಮುದ್ರಾಂಕ ಶುಲ್ಕ 50 ರೂಪಾಯಿಯಿಂದ 500 ರೂಪಾಯಿವರೆಗೂ ಕೂಡ ಹೆಚ್ಚಳವಾಗುತ್ತೆ. ದುಬಾರಿ ದುನಿಯಾದಲ್ಲಿ ಎಲ್ಲವೂ ಹೆಚ್ಚಳ. ಅಫಿಡವಿಟ್ ಶುಲ್ಕ 20ರಿಂದ 100 ರೂಪಾಯಿ ಏರಿಕೆ ಆಗತ್ತೆ. ಟೋಲ್ ದರ ಅಲ್ಲೂ ಕೂಡ ಹೆಚ್ಚಳ. 5% ಹೆಚ್ಚಳ ಆಗತ್ತೆ ಟೋಲ್ ದರದಲ್ಲಿ. ದುಬಾರಿ ದುನಿಯಾದಲ್ಲಿ ಎಲ್ಲವೂ ದುಬಾರಿನೇ. ಮೆಟ್ರೋ ದರ 50% ಏರಿಕೆ ಆಗಿದೆ. ಬಸ್ ದರ 15% ಏರಿಕೆ ಆಗಿದೆ. ಇದರ ಜೊತೆಗೆ ಬಿಯರ್ ಬೆಲೆ 45% ಏರಿಕೆ ಆಗಿದೆ. ಮೆಟ್ರೋ, ಬಸ್, ಬಿಯರ್ ಎಲ್ಲದರ ಬೆಲೆ ಹೆಚ್ಚಳ. ಇದರ ಜೊತೆಗೆ ಬೀಜ, ರಸಗೊಬ್ಬರ 60% ಏರಿಕೆ. ಸರ್ಕಾರಿ ಕಾಲೇಜು ಶುಲ್ಕ 10% ಏರಿಕೆ ನಾಳೆಯಿಂದ. ಆಸ್ಪತ್ರೆ ಸೇವಾ ಶುಲ್ಕ 5% ಏರಿಕೆ ಆಗತ್ತೆ. ವಾಹನ ನೋಂದಣಿ ಶುಲ್ಕ 10% ಏರಿಕೆ. ಆಸ್ತಿ ತೆರಿಗೆ 25% ಏರಿಕೆ ಆಗತ್ತೆ. ಎಲ್ಲವೂ ದುಬಾರಿನೇ. ಆಸ್ತಿ ನೋಂದಣಿ ಶುಲ್ಕ 60% ಏರಿಕೆ ಆಗತ್ತೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ನಾಳೆ ಏಪ್ರಿಲ್ 1, ಸೊ ದುಬಾರಿ ದುನಿಯಾ. ಮನೆಯೊಳಗೆ ಇದ್ರೂ ಕೂಡ ಬರೆನೆ ಜನರಿಗೆ, ಮನೆಯಿಂದ ಆಚೆ ಬಂದರೂ ಕೂಡ ಬರೆ. ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜನ ಕೂಡ ಆಕ್ರೋಶಗೊಂಡಿದ್ದಾರೆ. ವೀಣಾ, ಹೌದು, ಯುಗಾದಿ ಮುಗಿತಾ ಇದ್ದ ಹಾಗೇನೆ ಜನರಿಗೆ ಶಾಕ್ ಮೇಲೆ ಶಾಕ್. ಯಾಕಂತಂದ್ರೆ ಪ್ರತಿಯೊಂದು ವಸ್ತುಗಳ ಬೆಲೆಯೂ ಕೂಡ ಜಾಸ್ತಿ ಆಗತ್ತೆ. ಏಪ್ರಿಲ್ 1ರಿಂದ ಎಲ್ಲ ದರವೂ ಕೂಡ ಜಾಸ್ತಿ ಆಗುವಂಥದ್ದು. ಈಗಾಗಲೇ ನಾವು ನೋಡಿದ ಹಾಗೇನೆ ಹಾಲಿನ ದರ ಇರ್ಬೋದು, ಅಥವಾ ಕರೆಂಟ್ ಬಿಲ್ ಇರ್ಬೋದು, ಜೊತೆಗೆ ಕಸದ ಸೆಸ್ ಇರ್ಬೋದು, ಏನು ಗಾಡಿಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸೇವಾ ಶುಲ್ಕ ಇರಬಹುದು, ಎಲ್ಲವೂ ಕೂಡ ನಾಳೆಯಿಂದ ಜಾಸ್ತಿ ಆಗುತ್ತೆ. ಹಾಗಾಗಿ ಜನರಿಗೆ ಒಂದು ಹೊರಗಡೆ ಬಂದು ಯಾವುದನ್ನು ಖರೀದಿ ಮಾಡಿದ್ರು ಕೂಡ ಬರೆ ಮೇಲೆ ಬರೆ ಬೀಳುವಂಥದ್ದು ಖಂಡಿತ. ಈಗಾಗಲೇ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ 4 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಅದು ಕೂಡ ನಾಳೆಯಿಂದ ಅಂದ್ರೆ ಏಪ್ರಿಲ್ 1ರಿಂದನೇ ಜಾರಿಯಾಗುತ್ತೆ. ಹಾಲಿನ ದರ ಮಾತ್ರ ಅಲ್ಲ, ಅದರ ಜೊತೆಗೆ ಮೊಸರು ಕೂಡ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಬಳಕೆ
ಆಗುವಂತಹ ಒಂದು ಏನು ಹಾಲು, ಅದ್ರ ಜೊತೆಗೆ ಮೊಸರು ಕೂಡ. ಹಾಗಾಗಿ ಅದಕ್ಕೆ ಪ್ರತಿ ಲೀಟರಿಗೆ 4 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದ್ರೆ ನಿಜಕ್ಕೂ ಅದು ಬರೇನೆ. ಅಂದ್ರೆ ಅದರ ಈ ಹಿಂದೆ ಏನು ಹಾಲು ಜಾಸ್ತಿ ಏನು ಹಾಲು ಬರ್ತಾ ಇತ್ತು, ಆ ಹಿನ್ನೆಲೆಯಲ್ಲಿ 2 ಅಂದ್ರೆ 50 ml ಜಾಸ್ತಿ ಹಾಲನ್ನ ಕೊಡ್ಲಾಗ್ತಾ ಇತ್ತು, 2 ರೂಪಾಯಿ ಕೂಡ ಏನು ಜಾಸ್ತಿ ಮಾಡಲಾಗಿತ್ತು. ಆದರೆ ಈಗ ಆ 2 ರೂಪಾಯಿಯನ್ನು ಕಡಿಮೆ ಅಂದರೆ ಅದನ್ನು ವಾಪಸ್ ತಗೊಂಡು 50 ml ಅನ್ನು ಕೂಡ ವಾಪಸ್ ತಗೊಂಡು 4 ರೂಪಾಯಿಯನ್ನು ಜಾಸ್ತಿ ಮಾಡಲಾಗುತ್ತೆ. ಅಂದರೆ ಇದು ಜನರಿಗೆ ಶಾಕ್ ಆಗುವಂಥದ್ದು. ಅದರ ಜೊತೆಗೆ ವಿದ್ಯುತ್ ದರ ಕೂಡ ಜಾಸ್ತಿ ಆಗಿರುವಂಥದ್ದು. ಪ್ರತಿ ಯೂನಿಟ್ಗೆ 36 ಪೈಸೆ, ಅದು ಗ್ರಾಚ್ಯುಟಿ ಮತ್ತು ಪಿಂಚಣಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಇದು ಜಾಸ್ತಿ ಮಾಡಿರುವಂಥದ್ದು. ಪ್ರತಿ ಯೂನಿಟ್ಗೆ 36 ಪೈಸೆ. ಅದರ ಜೊತೆಗೆ ಏನು ಫಿಕ್ಸೆಡ್ ಚಾರ್ಜನ್ನು ಕೂಡ ಜಾಸ್ತಿ ಮಾಡಿರು. ಅಂದರೆ ಕರೆಂಟ್ ಡಬಲ್ ಶಾಕ್ ಆಗಿರುವಂಥದ್ದು. ಒಂದು 36 ಪೈಸೆ ಯೂನಿಟ್ಗಾದರೆ ಅದರ ಜೊತೆಗೆ ಫಿಕ್ಸೆಡ್ ಚಾರ್ಜನ್ನು ಕೂಡ 25 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಈ ಫಿಕ್ಸೆಡ್ ಚಾರ್ಜ್ ಪ್ರತಿ ತಿಂಗಳು ಕೂಡ ಏನು ಕರೆಂಟ್ ಬಿಲ್ ಏನಿರುತ್ತೆ ಅದರ ಜೊತೆಗೆ ಫಿಕ್ಸೆಡ್ ಚಾರ್ಜ್ ಕೂಡ 25 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇರುತ್ತೆ. ಅಂದರೆ ಏನು 2ನೇ ಬಾರಿ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿಲ್ಲ, ಇಳಿಕೆ ಮಾಡಿದೀವಿ ಅಂತಂದ್ರೂ ಕೂಡ ಅದರಲ್ಲಿ ಫಿಕ್ಸೆಡ್ ಚಾರ್ಜ್ ಏನಿದೆ, FC ಏನಿದೆ ಅದನ್ನು ಜಾಸ್ತಿ ಮಾಡಿದರೆ. ಹಾಗಾಗಿ ಬಿಲ್ ಬರುವಂತಹ ಸಂದರ್ಭದಲ್ಲಿ ಆ ಒಂದು ವಿದ್ಯುತ್ ದರದ ಏರಿಕೆಯನ್ನು ನಾವು ಅದರಲ್ಲಿ ಬಿಲ್ಲಲ್ಲಿ ಕಾಣಬಹುದು. ಆದರೆ ಇದು ಏಪ್ರಿಲ್ 1 ನಾಳೆಯಿಂದನೇ ವಿದ್ಯುತ್ ದರ ಜಾಸ್ತಿ ಆಗುತ್ತೆ. ಆದರೆ ಮೇ ತಿಂಗಳಿಂದ ವಿದ್ಯುತ್ ದರ ಅಂದರೆ ಬಿಲ್ನಲ್ಲಿ ಬಿಲ್ ಬರಲಿದೆ. ಹಾಗಾಗಿ ಅದರ ಜೊತೆಗೆ ಏನು ಕಸದ ಸೆಸ್ ಕೂಡ ಜಾಸ್ತಿ ಆಗಿರುವಂಥದ್ದು. ಇದಕ್ಕೂ ಕೂಡ ಅಂದರೆ ಕಸವನ್ನು ಹಾಕುವಂತಹ ಸಂದರ್ಭದಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಅಂದರೆ ಇದರಲ್ಲೂ ಕೂಡ ಬೇರೆ ಬೇರೆ ವಿಂಗಡಣೆ ಮಾಡಲಾಗಿದೆ. ಹೋಟೆಲ್ಗಳಿಗೆ ಒಂದು ರೀತಿಯಲ್ಲಿ, ರೆಸಿಡೆನ್ಷಿಯಲ್ಗೆ ಒಂದು ರೀತಿಯಲ್ಲಿ. ಅಂದರೆ 600 ಚದರ ಅಡಿ ಇರುವಂತಹ ಕಟ್ಟಡಗಳು ಏನಿದ್ದಾವೆ ಅಂಥದ್ದಕ್ಕೆ 10 ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ. ಅದರ ಜೊತೆಗೆ 600ಕ್ಕಿಂತ 1000 ಚದರ ಅಡಿ ಇರುವಂತಹ ಕಟ್ಟಡಗಳಿಗೆ 50 ರೂಪಾಯಿ. ಹೀಗೇನೆ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಏನು ಸೆಸ್ಸನ್ನು ವಿಂಗಡಣೆ ಮಾಡಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ದರವೂ ಕೂಡ ಜಾಸ್ತಿ ಆಗುತ್ತೆ. ನಾಳೆಯಿಂದ ಮುಟ್ಟಿದ್ದು ಯಾವುದನ್ನೂ ಕೂಡ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂತಹ ಯೋಚನೆ ಜನರಲ್ಲಿ. ಏಪ್ರಿಲ್ ಫೂಲ್ ಆಗೋದಿಲ್ಲ, ಏಪ್ರಿಲ್ ಶಾಕ್ ಅಂತಲೇ ಹೇಳ್ಬಹುದು. ಪ್ರತಿ ಒಂದು ದರವೂ ಕೂಡ ಜಾಸ್ತಿ ಆದ ಸಂದರ್ಭದಲ್ಲಿ ಜನರಿಗೆ ನಿಜಕ್ಕೂ ಶಾಕ್ ಆಗುತ್ತೆ. ಜನಸಾಮಾನ್ಯರಿಗೆ ಇದು ಏನು ಹೊಡೆತ. ಯಾಕಂತಂದ್ರೆ ಇಷ್ಟರವರೆಗೂ ಕೂಡ ಒಂದು ಕಡೆ ಗೃಹ ಜ್ಯೋತಿ ಇತ್ತು, ನಮಗೆ ಉಚಿತ ವಿದ್ಯುತ್ ಸಿಗ್ತಾ ಇತ್ತು ಅನ್ನುವಂಥದ್ದಿತ್ತು. ಆದರೆ ಗೃಹ ಜ್ಯೋತಿಯ ನಡುವೆನೇ ವಿದ್ಯುತ್ ದರವನ್ನು ಜಾಸ್ತಿ ಮಾಡಿರುವಂಥದ್ದು. ಅದರ ಜೊತೆಗೆ ಏನು ಜನರೇಟರ್ ದರ ಕೂಡ ದುಪ್ಪಟ್ಟಲ್ಲ, ಅದು 3 ಪಟ್ಟು ಜಾಸ್ತಿ ಆಗಿದೆ. ಪ್ರತಿ ಒಂದು ದರವೂ ಕೂಡ ಜಾಸ್ತಿ ಆಗಿರುವಂತಹ ನಿಟ್ಟಿನಲ್ಲಿ ನಾಳೆಯಿಂದ ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂತಹ ಟೆನ್ಷನ್ ಜನರಿಗೆ. ಹೇಗೆ ಹಾಲನ್ನು ಖರೀದಿ ಮಾಡುವಂಥದ್ದು, ಜೊತೆಗೆ ಏನು ಮೆಟ್ರೋ ದರ ಕೂಡ ಜಾಸ್ತಿ ಆಗಿರುವಂಥದ್ದು, ಬಸ್ಗಳಲ್ಲಿ ಓಡಾಡಬೇಕು ಅಂತಂದರೆ ಆ ದರವೂ ಕೂಡ ಜಾಸ್ತಿ ಆಗಿರುವಂಥದ್ದು, ಜೊತೆಗೆ ಇನ್ನು ನೀರಿನ ದರವೂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದರ ಮೇಲೊಂದು ಹೊಡೆತ ಜನಸಾಮಾನ್ಯರು ಹೇಗೆ ಜೀವನ ಮಾಡೋದು ಅನ್ನುವಂಥದ್ದು ಈಗಾಗಲೇ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದಕ್ಕಿಂತ ನಾವು ಅಂದರೆ ದಿನದ ಸಂಬಳ ಕಡಿಮೆ ಇದೆ, ಆದರೆ ನಾವು ಏನು ಪರ್ಚೇಸ್ ಮಾಡುವಂತಹ ಅಗತ್ಯ ವಸ್ತುಗಳ ದರ ಜಾಸ್ತಿ ಆಗಿದೆ. ಹೇಗೆ ಜೀವನ ಮಾಡೋದು, ಬಾಡಿಗೆ ಕಟ್ಟೋದು ಹೇಗೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಹೇಗೆ, ಎಲ್ಲವೂ ಕೂಡ ಜಾಸ್ತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ವೀಣಾ, ಥ್ಯಾಂಕ್ ಯು ಮಮತಾ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.